ಲೈ ಗಾಂಚೋಕ್ ಬರ್ತೇನೆ ಲೈ. ಗ್ಯಾಸ್ ಇಲ್ಲ ಸರ್. ಹೋಗೋ ದಾರ್ಯಾಗ ಹಾಕ್ಸ್ಕೊಂಡ್ ಹೋಗಂತೀಗ 200 ರೂಪಾಯಿ ಆಗ್ತದ್ರಿ ಸರ್. 200 ರೂಪಾಯಿ ಕೊಟ್ರೆ ಕ್ಯಾಬೇ ಬರ್ತದ, ನಿಂದ ಆಟೋ ಯಾಕ? ಹಂಗಾದ್ರೆ ಕ್ಯಾಬ್ದಾಗೆ ಹೋಗ್ರಿ. ಬರ್ತಿದ್ರ ಬರ್ತಂತೇಳ, ಇಲ್ಲಂದ್ರೆ ಇಲ್ಲಂತೇಳ, ಎಕ್ಸ್ಟ್ರಾ ಮಾತಾಡ್ಬೇಡ. ಗಾಂಚಕ್ ಬರ್ತೀರಾ? ಬಾ ಅಣ್ಣ ಹೋಗಮ್. ಎಷ್ಟಾಗುತ್ತಣ್ಣ? 50 ರೂಪಾಯಿ ಆಗ್ತದಣ್ಣ. ನನಗೆ 200 ರೂಪಾಯಿ ಅಂದಿ, ಆತ 50 ರೂಪಾಯಿ ಕರ್ಕೊಂಡು ಹೊಂಟಾನ ನೀನ್? ಹೋಗೋಣ, ನಿನಗೆ 50 ರೂಪಾಯಿ ಕರ್ಕೊಂಡು ಹೊಂಟಾನ, ನನಗೆ 200 ರೂಪಾಯಿ ಹೇಳ್ತಾನೆ. ಯಾಕಣ್ಣ ಅವ್ರಿಗೆ ಯಾಕೆ 200 ರೂಪಾಯಿ ಕೇಳಿದ್ರಿ? ಅಣ್ಣ ಆತ ಮಾತಾಡಿಸಿದಕ್ಕೂ ನೀ ಮಾತಾಡಿಸಿದಕ್ಕೂ ಬಾಳ ವ್ಯತ್ಯಾಸ ಅದ ಅಣ್ಣ. ಏನಂದಿನಿ? ಜಸ್ಟ್ ಗಾಂಧಿ ಚೌಕ್ ಬರ್ತೇನಂತ ಕೇಳಿ ನೀನು. ಸರ್ ನೀವೇನಂದ್ರಿ ಬಾಲೆ ಗಾಂಧಿ ಚೌಕ್ ಬರ್ತೇನಂತ ಕೇಳಿದ್ರಿ, ಅವ್ರೇನಂದ್ರು ಅಣ್ಣ ಗಾಂಧಿ ಚೌಕ್ ಬರ್ತೀರಾ ಅಂತ ಕೇಳಿದ್ರು. ಇದ್ರಲ್ಲೇ ಎಷ್ಟು ವ್ಯತ್ಯಾಸ ಇದೆ ನೀವೇ ತಿಳ್ಕೊಂಬಿಡಿ. ಇಬ್ರು ಹೇಳಿದ್ ಒಂದೇ ಅಲ್ಲ ಸರ್, ನಮ್ಮಂತ ಆಟೋ ಡ್ರೈವರ್ಸಿಗೆ ರೊಕ್ಕ ಮುಖ್ಯ ಅಲ್ಲ, ಮರ್ಯಾದೆ ಮುಖ್ಯ. ಆಟೋ ಡ್ರೈವರ್ಸಿಗೆ ರೆಸ್ಪೆಕ್ಟ್ ಇಂದ ಮಾತಾಡಿದ್ರೆ ರಾತ್ರಿ 1 ಅಲ್ಲ 2 ಯಾವಾಗ ಕರೆದ್ರು ನಮ್ಮಂತ ಆಟೋ ಡ್ರೈವರ್ಸ್ ಬರ್ತಾರ. ಮೊದಲು ರೆಸ್ಪೆಕ್ಟ್ ಇಂದ ಮಾತಾಡೋದ್ ಕಲೀರಿ. ಈಗ ನೀವು ಕ್ಯಾಬಿಗೆ ಹೋಗ್ತೀನಿ ಅಂದ್ರಲ್ಲ, ಕ್ಯಾಬಿಗೆ ಹೋಗ್ರಿ. ನಮ್ ಕರ್ನಾಟಕದಲ್ಲಿ ಎಲ್ಲಾ ಆಟೋ ಡ್ರೈವರ್ಸ್ ಗಳಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಪ್ಲೀಸ್. ರೆಸ್ಪೆಕ್ಟ್ ಫಾರ್ ಆಟೋ ಡ್ರೈವರ್ಸ್. ಲೈ ಗಾಂಧಿ ಚೌಕ್ ಬರ್ತೇನೆ ಲೈ. ಗ್ಯಾಸ್ ಇಲ್ಲ ಸರ್. ಹೋಗೋ ದಾರ್ಯಾಗ ಹಾಕ್ಸ್ಕೊಂಡ್ ಹೋಗಂತೀಗ 200 ರೂಪಾಯಿ ಆಗ್ತದ್ರಿ ಸರ್. 200 ರೂಪಾಯಿ ಕೊಟ್ರೆ ಕ್ಯಾಬೇ ಬರ್ತದ, ನಿಂದ ಆಟೋ ಯಾಕ? ಹಂಗಾದ್ರೆ ಕ್ಯಾಬ್ದಾಗೆ ಹೋಗ್ರಿ. ಬರ್ತಿದ್ರ ಬರ್ತಂತೇಳ, ಇಲ್ಲಂದ್ರೆ ಇಲ್ಲಂತೇಳ, ಎಕ್ಸ್ಟ್ರಾ ಮಾತಾಡ್ಬೇಡ. ಗಾಂಚಕ್ ಬರ್ತೀರಾ? ಬಾ ಅಣ್ಣ ಹೋಗಮ್. ಎಷ್ಟಾಗುತ್ತಣ್ಣ? 50 ರೂಪಾಯಿ ಆಗ್ತದಣ್ಣ. ನನಗೆ 200 ರೂಪಾಯಿ ಅಂದಿ, ಆತ 50 ರೂಪಾಯಿ ಕರ್ಕೊಂಡು ಹೊಂಟಾನ ನೀನ್? ಹೋಗೋಣ, ನಿನಗೆ 50 ರೂಪಾಯಿ ಕರ್ಕೊಂಡು ಹೊಂಟಾನ, ನನಗೆ 200 ರೂಪಾಯಿ ಹೇಳ್ತಾನೆ. ಯಾಕಣ್ಣ ಅವ್ರಿಗೆ ಯಾಕೆ 200 ರೂಪಾಯಿ ಕೇಳಿದ್ರಿ? ಅಣ್ಣ ಆತ ಮಾತಾಡಿಸಿದಕ್ಕೂ ನೀ ಮಾತಾಡಿಸಿದಕ್ಕೂ ಬಾಳ ವ್ಯತ್ಯಾಸ ಅದ ಅಣ್ಣ. ಏನಂದಿನಿ? ಜಸ್ಟ್ ಗಾಂಧಿ ಚೌಕ್ ಬರ್ತೇನಂತ ಕೇಳಿ ನೀನು. ಸರ್ ನೀವೇನಂದ್ರಿ ಬಾಲೆ ಗಾಂಧಿ ಚೌಕ್ ಬರ್ತೇನಂತ ಕೇಳಿದ್ರಿ, ಅವ್ರೇನಂದ್ರು ಅಣ್ಣ ಗಾಂಧಿ ಚೌಕ್ ಬರ್ತೀರಾ ಅಂತ ಕೇಳಿದ್ರು. ಇದ್ರಲ್ಲೇ ಎಷ್ಟು ವ್ಯತ್ಯಾಸ ಇದೆ ನೀವೇ ತಿಳ್ಕೊಂಬಿಡಿ. ಇಬ್ರು ಹೇಳಿದ್ ಒಂದೇ ಅಲ್ಲ ಸರ್, ನಮ್ಮಂತ ಆಟೋ ಡ್ರೈವರ್ಸಿಗೆ ರೊಕ್ಕ ಮುಖ್ಯ ಅಲ್ಲ, ಮರ್ಯಾದೆ ಮುಖ್ಯ. ಆಟೋ ಡ್ರೈವರ್ಸಿಗೆ ರೆಸ್ಪೆಕ್ಟ್ ಇಂದ ಮಾತಾಡಿದ್ರೆ ರಾತ್ರಿ 1 ಅಲ್ಲ 2 ಯಾವಾಗ ಕರೆದ್ರು ನಮ್ಮಂತ ಆಟೋ ಡ್ರೈವರ್ಸ್ ಬರ್ತಾರ. ಮೊದಲು ರೆಸ್ಪೆಕ್ಟ್ ಇಂದ ಮಾತಾಡೋದ್ ಕಲೀರಿ. ಈಗ ನೀವು ಕ್ಯಾಬಿಗೆ ಹೋಗ್ತೀನಿ ಅಂದ್ರಲ್ಲ, ಕ್ಯಾಬಿಗೆ ಹೋಗ್ರಿ.